ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಜೂನ್ 1st. ಸೊ ಜೂನ್ 1st ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇವತ್ತು ಅವ್ನು ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ನ್ಯಾಕ್ಸ್ ಐಟಮ್ ಬೇಕು ಅಂತ ಡಿಸೈಡ್ ಆದ ನನ್ನ ಮಗ. ಸೊ ಅವನಿಗೆ ಪೂರಿ ವಿತ್ ಚೋಲಾ ಭಟೂರ ಮಾಡಿದೆ ಆ್ಯಂಡ್ ವಿತ್ ಸೇಮಿಯಾ ಪಾಯಸ. ಎರಡೂ ಅವ್ನ ಫೇವ್ರೇಟ್ ಆ್ಯಕ್ಚುಲಿ. ಆ್ಯಂಡ್ ಅವ್ನು ಬೆಳಗ್ಗೆ ಬೇಗ ಎದ್ದು ಮಗು ಅವನೇ ಸ್ನಾನ ಮಾಡ್ಕೊಂಡ, ಅವನೇ ರೆಡಿ ಆದ, ಅವನೇ ಯೂನಿಫಾರ್ಮ್ ಹಾಕ್ಕೊಂಡ, ಅವನೇ ಬ್ರೇಕ್ಫಾಸ್ಟ್ ಮಾಡ್ದ. ಸೊ ಅದೆಲ್ಲ ಖುಷಿ ಆಯಿತು. ಸ್ವಲ್ಪ ಎಷ್ಟೊಂದು ಮೆಚ್ಯೂರ್ಡ್ ಆಗಿಬಿಟ್ಟಿದ್ದಾನೆ ಅಂತ. ಲಾಸ್ಟ್ ಇಯರೆಲ್ಲ ನಾನು ಫೋರ್ಸ್ಫುಲ್ಲಿ ಅವನಿಗೆಲ್ಲ ಕೆಲಸ ಮಾಡಿಸ್ತಾಯಿದ್ದೆ. ಬಟ್ ಈ ವರ್ಷ ಅವನೇ ಅವ್ನು ಕೆಲಸ ಮಾಡೋವಾಗ ನನಗೆ ಅದು ಎಕ್ಸೈಟ್ ಆಯಿತು. ನಾನು ಏನೂ ಹೇಳಿಲ್ಲ, ಸ್ಕೂಲಿಗೆ ಟೈಮ್ ಆಗುತ್ತೆ ಎದ್ದು ರೆಡಿಯಾಗು ಅಂತಂದೆ. ಜಸ್ಟ್ ಎದ್ದ, ಬ್ರಷ್ ಮಾಡ್ಕೊಂಡ, ರೆಡಿ ಆದ. ಇದೇ ಎಕ್ಸೈಟ್ಮೆಂಟು ಹೋಲ್ ಇಯರ್ ಇರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು 6 o'clockಗೆ ಅಲಾರಾಮ್ ಇಟ್ಟು ಬೇಗ ಎದ್ದು ಸೊ ನಾನು ರಿಫ್ರೆಶ್ ಆಗಿ ಒಂದು ಸ್ವಲ್ಪ ಹಾಲು ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ಅವ್ನು ಬ್ರೇಕ್ಫಾಸ್ಟು ಮತ್ತು ಪಾಯಸ ಎಲ್ಲ ಮಾಡೋಷ್ಟರಲ್ಲಿ 8 o'clock ಆಯಿತು. ಸೊ 8:10ಗೆಲ್ಲ ವ್ಯಾನ್ ಬಂದಿತ್ತು. ಸೊ ವ್ಯಾನಲ್ಲಿ ಕಳಿಸ್ಕೊಟ್ರಿ. ಸೊ ನಾವು ವ್ಯಾನ್ಗೆ ಆ್ಯಕ್ಚುಲಿ ಅಡ್ಮಿಷನ್ ಮಾಡಿಲ್ಲ, ಬೇಡ ಅಂದ್ಕೊಂಡ್ರಿ. ಈ ವರ್ಷ ನಾವೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಣ ಅಂತ. ಬಟ್ ವ್ಯಾನ್ ಅವರು ಇಟ್ಸ್ ಓಕೆ, ಪರವಾಗಿಲ್ಲ, ಫಸ್ಟ್ ಡೇ ಕಳಿಸಿ ಮೇಡಮ್ ಅಂಥೇಳಿ ಕರ್ಕೊಂಡು ಹೋದರು. ಸೊ ಹಾಗೆ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಬಂದರೆ. ಸೊ ಬಂದಮೇಲೆ ಇವತ್ತು ಆ್ಯಕ್ಚುಲಿ ಆಫ್ ಡೇ ಇರುತ್ತೆ ಅವ್ರಿಗೆ. ಸೊ ವೆನಸ್ಡೇಯಿಂದ ಫುಲ್ ಡೇ ಇರುತ್ತೆ. ಆ್ಯಂಡ್ ಎನಿಹಾವ್ ಅವ್ನ ಡೇ ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಿ ಕಳಿಸ್ಕೊಟ್ಟೆ ಅವನಿಗೆ. ಸೊ ಚೋಲಾ ಭಟೂರ ಹೇಗೆ ಮಾಡೋದಂತ ಹಾಗೆ ರ್ಯಾಂಡಮಾಗಿ ಹೇಳ್ಬಿಡ್ತೀನಿ. ಸೊ ಚೋಲಾ ಭಟೂರ ಮಾಡೋದಕ್ಕೆ ಮುಂಚೆ ನೀವು ಆ ಚೋಲೆ ಇರುತ್ತಲ್ಲ, ಅದನ್ನು ಹೋಲ್ ನೈಟ್ ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಒಂದು 4-5 hours ನೆನೆಸಿದ್ರೆ ನಿಮ್ಗೆ ಅಷ್ಟೊಂದು ಸಾಫ್ಟ್ನೆಸ್ ಆಗೋಲ್ಲ. ಸೊ ಒಂದು ಹೋಲ್ ನೈಟ್ ನೆನೆಸಿಟ್ಬಿಡಿ. ಸೊ ಬೆಳಗ್ಗೆ ಎದ್ದು ಒಂದು 4 to 5 ವಿಸಿಲ್ ಕೊಟ್ಟರೆ ಸಾಕು. ಸೊ ವಿಸಿಲ್ ಕೊಡೋಕ್ಕೆ ಮುಂಚೆ ಅದರಲ್ಲಿ ಒಂಚೂರು ಬೇ ಲೀಫು, ಸಿನಮನ್, ಕ್ಲಾಸ್ ಮತ್ತು ಎಲೈಚಿ ಹಾಕ್ಬಿಟ್ಟು, ಸಾಲ್ಟ್ ಹಾಕ್ಬಿಟ್ಟು ಒಂದು 4 to 5 ವಿಸಿಲ್ ಕೊಡಿ. ಆನಂತರ ಮಸಾಲೆಗೆ ಏನು ಬೇಕು ಅಂದರೆ ಟೊಮ್ಯಾಟೊ, ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಅದನ್ನೆಲ್ಲ ಆಯಿಲಲ್ಲಿ ಜಸ್ಟ್ ಫ್ರೈ ಮಾಡಿಕೊಂಡು, ಸೊ ಮಸಾಲ ಪೌಡರ್ಸ್ ಎಲ್ಲ ಲೈಕ್ ಗರಂ ಮಸಾಲ 1 teaspoon, ಲೈಕ್ 2 teaspoon ಆಫ್ ಕೊರಿಯಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್, 1 teaspoon ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ 1/2 teaspoon ಆಫ್ ಟರ್ಮರಿಕ್ ಪೌಡರ್, ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ. ಸಮ್ಟೈಮ್ಸ್ ಅದು ಬರ್ನ್ ಆಗುತ್ತೆ ಕೆಳಗೆ. ಆನಂತರ ಈ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡಿ ಹಾಕ್ಬಿಟ್ಟು ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಡಿ, ಆ ಚೋಲೆನ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ಳಿ. ಆನಂತರ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಟ್ರೈ ಮಾಡಿ ನೋಡಿ. ಇದಕ್ಕೆ ಪೂರಿ ಚಪಾತಿ ಕಾಂಬಿನೇಷನ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಪೂರಿ ಆ್ಯಂಡ್ ಚಪಾತಿ ಚೆನ್ನಾಗಿರುತ್ತೆ. ರೈಸ್ಗೆ ಓಕೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಆ್ಯಂಡ್ ಸೇಮಿಯಾ ಪಾಯಸ ಫಾರ್ ಶ್ಯೂರ್ ಬೇಕು ನನಗೆ ಅಂತ ಹಠ ಮಾಡ್ತಿದ್ದ. ಆ್ಯಂಡ್ ಸೇಮಿಯಾ ಪಾಯಸ ಮಾಡಿಕೊಂಡೆ. ಪಾಯಸ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಸಿಂಪಲ್ ಆ್ಯಂಡ್ ಈಸಿ. ಸೊ ಸೇಮಿಯಾನ ಜಸ್ಟ್ ಗೀ ರೋಸ್ಟ್ ಮಾಡಿಕೊಂಡೆ. ಗೀ ರೋಸ್ಟಲ್ಲಿ ನೀವು ಒಂದು ಸ್ವಲ್ಪ ಕ್ಯಾಶ್ಯೂಸ್ ಮತ್ತು ಡ್ರೈ ಫ್ರೂಟ್ಸ್ ಏನಿದ್ರೂ ಹಾಕ್ಕೋಬೋದು. ನಾವು ಕ್ಯಾಶ್ಯೂಸ್ ಆ್ಯಂಡ್ ರೈಸನ್ಸ್ ಹಾಕ್ಕೊಂಡೆ. ಹಾಕಿ ಒಂದು 2 teaspoon ಆಫ್ ತುಪ್ಪದಲ್ಲಿ ಹಾಗೆ ಫ್ರೈ ಮಾಡಿಕೊಂಡು, ಆನಂತರ ಹಾಲು ಆ್ಯಕ್ಚುಲಿ ನೀವು ಕಾಯಿಸ್ಬಿಟ್ಟು ಹಾಕಿ. ವಿತೌಟ್ ಹಾಲು ಕಾಯಿಸಿದ್ರೆ ಹಾಕಿದ್ರೆ ಹಾಲು ಹೊಡೆದೋಗುತ್ತೆ. ಸೊ ಬಿಸಿ ಹಾಲು ಆದಷ್ಟು ಹಾಕಿದ್ರೆ ಪಾಯಸ ಕ್ಲಿಯರಾಗಿ ಬರುತ್ತೆ. ಆರೆಲ್ಸ್ ನೀವು ಹಾಲು ಕಾಯಿಸಿದ್ರೆ ಹಾಗೆ ಕಾಯಿಸೋಣಂತ ಹಾಕೋಕ್ಕೆ ಹೋದರೆ ಹಾಲು ಹೊಡೆದೋಗ್ಬಿಡುತ್ತೆ. ಸೊ ಹಾಲು ಕಾಯಿಸ್ಬಿಟ್ಟು ಆನಂತರ ಆ ಬಿಸಿಯಲ್ಲೇ ನೀವು ಹಾಕಬೇಕಾಗತ್ತೆ. ತಣ್ಣಗಾದ್ಮೇಲೆ ಹಾಕಿದ್ರೂ ಹೊಡಿಯುತ್ತೆ ಸಮ್ಟೈಮ್ಸು. ಬಿಸಿಯನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇನ್ ಕೇಸ್ ನಿಮಗೆ ನೀರಾಗಿ ಬೇಕು ಪಾಯಸ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ವಾಟರ್ ಹಾಕ್ಕೊಳ್ಳಿ. ಸೊ ಆ ರೀತಿ ನೀವು ಕಂಬೈನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಆ್ಯಂಡ್ ಸೊ ಅಷ್ಟೇ. ನನ್ನ ರೆಸಿಪಿ ಏನು ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲಾಗಿ ಮಾಡಿಬಿಟ್ಟೆ. ಆ್ಯಂಡ್ ಸ್ನ್ಯಾಕ್ಸ್ಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟು ಆ್ಯಂಡ್ ಪಾಯಸ ಕೊಟ್ಟೆ. ಸೊ ಎರಡೂ ಸ್ವೀಟ್ ಆಯಿತು. ಖುಷಿ ಆಯಿತು ಅವನಿಗೆ. ಸ್ವೀಟ್ಸ್ ಅವ್ನು ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ಇವತ್ತು ಸ್ಕೂಲ್ಗೆ ಫಸ್ಟ್ ಡೇ ಅಲ್ವಾ. ಸೊ ಅವನಿಗೆ ಸ್ವಲ್ಪ ಹೇಳಿದೆ, ಮನಸ್ಸಿಟ್ಟು ಓದು, ಡೈವರ್ಟ್ ಆಗಬೇಡ ಅಂತೆಲ್ಲ ಹೇಳಿದೆ. ಓಕೆ ಅಂತ ಅಂದ್ಬಿಟ್ಟು ಹೋದ. ಬಟ್ ಫಸ್ಟ್ ಡೇ ಮೇ ಬಿ ಏನು ಕ್ಲಾಸಸ್ ಇರೋದಿಲ್ಲ. ಇಂಟ್ರಡಕ್ಷನ್ ಆರ್ ಸಮ್ ಅದರ್ ಥಿಂಗ್ ಇರ್ಬೋದು. ಅವ್ರು ಬೇಸಿಕ್ ಏನಾದರೂ ಲೈಕ್ ಬ್ರಿಡ್ಜ್ ಕೋರ್ಸ್ ಟೈಪ್ ಆಫ್ ಕೋರ್ಸಸ್ ಏನಾದರೂ ಮಾಡಿ ಕಳಿಸ್ತಾರೆ ಅನಿಸುತ್ತೆ. ಇವತ್ತು ನಾಳೆ ಮಾತ್ರ ಹಾಫ್ ಡೇ ಇರುತ್ತೆ. ವೆನಸ್ಡೇಯಿಂದ ಸ್ಕೂಲ್ ಫುಲ್ ಡೇ ಇರುತ್ತೆ. ಆ್ಯಂಡ್ ಸೊ ಇನ್ಮೇಲೆ ಬ್ಯುಸಿ ಆಗಿಬಿಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಡೈಲಿ ವಿಡಿಯೋಸ್ ಬರ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಡೈಲಿ ವೀಡಿಯೋಸ್ ಮಾಡ್ತೀನಿ ಅಂತ. ಬಿಕಾಸ್ ನನಗೆ ಶೆಡ್ಯೂಲ್ ಸಿಗುತ್ತೆ. ಬೆಳಗ್ಗೆ ಬೇಗ ಎದ್ದು ವಿಡಿಯೋ ಶೂಟ್ ಮಾಡೋಕ್ಕೂ ಆಗುತ್ತೆ. ಇನ್ಫ್ಯಾಕ್ಟ್ ಐ ಕ್ಯಾನ್ ಮೇಕ್ ಸಮ್ ರೆಸಿಪೀಸ್ ಆ್ಯಂಡ್ ಆಲ್ಸೋ ಐ ಕ್ಯಾನ್ ಅಪ್ಲೋಡ್ ಆಲ್ ದೋಸ್ ವೀಡಿಯೋಸ್. ಸೊ ಈ ರೀತಿ ಇರುತ್ತೆ. ಹೋಪ್ಫುಲಿ ಎವ್ರಿ ಡೇ ವೀಡಿಯೋಸ್ ಬರುತ್ತೆ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಸೊ
ಈ 2 ಮಂತ್ಸ್ ನಾನು ಆ್ಯಕ್ಚುಲಿ ಅಷ್ಟೊಂದು ಪ್ರಾಪರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿದ್ದಿಲ್ಲ, ಓನ್ಲಿ ಬಿಕಾಸ್ ಆಫ್ ಹಾಲಿಡೇಸ್ ಆ್ಯಂಡ್ ಸಮ್ಮರ್ ವೆಕೇಷನಲ್ಲಿ ಐ ವಾಸ್ ಹ್ಯಾಂಡ್ಲಿಂಗ್ ವಿತ್ ದ 2 ಕಿಡ್ಸ್. ಲೈಕ್ ಇವಾಗ ಏನಾಗುತ್ತೆ, ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋವಾಗ ಐ ಕ್ಯಾನ್ ಮೇಕ್ ಸಮ್ ವೀಡಿಯೋಸ್. ಸೊ ಅದಕ್ಕೆ ಇನ್ಮೇಲೆ ವೀಡಿಯೋಸ್ ಬರುತ್ತೆ ಅಂತ ಹೇಳಿದ್ದು. ಆ್ಯಂಡ್ ನಿಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆಯಾ? ಅಫ್ಕೋರ್ಸ್ ಎಲ್ಲರೂ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ June 1 ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದು ಸ್ಕೂಲ್ಸ್ ಎಲ್ಲ 25th 26th ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಮೇ ಬಿ 1 ವೀಕ್ ಹೀಗೆ ಮಾಡ್ತಾರೆ. ಮತ್ತು June 1 ಪ್ರಾಪರಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನಿದು. ಬಟ್ US ಸ್ಕೂಲಲ್ಲಿ 28th ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಶೆಡ್ಯೂಲ್ ಇತ್ತು ಲಾಸ್ಟ್ ಇಯರ್, ಲೈಕ್ ಎಕ್ಸಾಮ್ ಮುಗ್ದಿದ ತಕ್ಷಣ. ಬಟ್ ಅನ್ಫಾರ್ಚುನೇಟ್ಲಿ ಬಕ್ರೀದ್ ಇತ್ತಲ್ವ, ಸೊ ಅದನ್ನು ಕ್ಯಾನ್ಸಲ್ ಮಾಡಿ June 1 ಅಂತ ಹೇಳಿಬಿಟ್ಟು ನಮಗೆ ಇನ್ನೊಂದು ಮೆಸೇಜ್ ಬಂದಮೇಲೆ ಓಕೆ ಫೈನ್ ಅಂದ್ಕೊಂಡ್ರಿ. ಬಟ್ ಅದೇ ಇವಾಗ ಜಸ್ಟ್ 2 days ಮಾತ್ರ ಆಫ್ ಡೇ ಇರುತ್ತೆ. ಆ್ಯಂಡ್ ವೆನಸ್ಡೇಯಿಂದ ಫುಲ್ ಡೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಹೀಸ್ ಇನ್ 4th ನಾವು. ಸೊ ಖುಷಿ ಆಯಿತು. ನೆಕ್ಸ್ಟ್ ಇಯರ್ ಮೇ ಬಿ ನನ್ನ ಮಗಳು ಸ್ಕೂಲ್ಗೆ ಹೋಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಶಿ ಈಸ್ ಜಸ್ಟ್ 2.9 years. ಅಂದರೆ CBSE ಸಿಲೆಬಸ್ಗೆ 4 years ಆಗಿರಬೇಕು LKGಗೆ. ನರ್ಸರಿ ನೋಡೋಣ, ಪ್ಲ್ಯಾನ್ ಮಾಡ್ತೀನಿ ಇದರ ನರ್ಸರಿಗೆ ಹಾಕೋದಾ ಅಥವಾ ಡೈರೆಕ್ಟಾಗಿ LKGಗೆ ಹಾಕೋದಾ ಅಂತ. ಸೊ ಕಿಡ್ಸ್ ಲೈಫ್ ಹೇಗಿರಬೇಕು ಅಂತಂದರೆ ದೇ ಹ್ಯಾವ್ ಟು ಎಂಜಾಯ್ ದೇರ್ ಟಾಡ್ಲರ್ ಮೂಮೆಂಟ್ಸ್. ಬಟ್ ನಾವು ಡೈರೆಕ್ಟಾಗಿ ಸ್ಕೂಲ್ಗೆ ಹಾಕಿಬಿಟ್ಟು ಅವ್ರನ್ನ ಹಿಂಸೆ ಮಾಡೋದು ನನಗೆ ಇಷ್ಟ ಇಲ್ಲ. ಬಿಕಾಸ್ ನಾನು ಸಫರ್ ಆಗಿದ್ದೀನಿ. ನನ್ನ ಮಗ 2.6 ಸ್ಕೂಲ್ಗೆ ಹೋದ, ನರ್ಸರಿಗೆ ಹಾಕ್ಬಿಟ್ರಿ ನಾವು. ಅವನಿಗೆ ಅದು ಹೇಗೆ ಅಂತಂದರೆ ಮಗು ಅಲ್ವಾ, ಫೋರ್ಸ್ಫುಲ್ಲಿ ಎಬ್ಬರಿಸಿ ತಿನ್ನಿಸಿ ಕಳಿಸ್ತಿದ್ದೆ. ಸೊ ಅದೆಲ್ಲ ರಿಯಲೈಸ್ ಆಯಿತು ನನಗೆ, ಬೇಡ, ಲೆಟರ್ ಎಂಜಾಯ್ ಯರ್ ಲೈಫ್ ಅಂತ. ಅಟ್ಲೀಸ್ಟ್ ಒಂದು 4 years ಎಂಜಾಯ್ ಮಾಡಲಿ, ಆನಂತರ ರೊಟೀನಾಗಿರೋದೇ ಅಲ್ವಾ ಅಂದ್ಕೊಂಡೆ. ಸೊ LKGಗೆ ಡೈರೆಕ್ಟಾಗಿ ಹಾಕೋ ಪ್ಲ್ಯಾನ್ ಇದೆ. ಈ ವಿಡಿಯೋ ಒಂದು ಸ್ವಲ್ಪ ಫಾಸ್ಟ್ ಮೂವಲ್ಲಿದೆ, ಅಂದರೆ 2XL ಇದೆ. ಬಿಕಾಸ್ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು 2XL ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಸು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ವೀಡಿಯೋಸ್ನ ಲೈಕ್ ಬಿಟ್ಟಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಲೈಕ್ ಹಾಗೆ ಆನ್ ಮಾಡಿ ಇಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ತಿದ್ದೆ. ಬಿಕಾಸ್ ಬೆಳಗ್ಗೆ ಹರಿಬರಿಯಲ್ಲಿದ್ದೆ, ಫಸ್ಟ್ ಡೇ ಇವತ್ತು. ಸ್ವಲ್ಪ ಹೇಗೆ ಹೇಳೋದು, ಹೆಸಿಟೇಟ್ ಆಗುತ್ತೆ ನಮಗೆ ಬೇಗ ಮಾಡೋದಕ್ಕೆ. ಸೊ ವೆಯ್ಟ್ ಮಾಡಿಕೊಂಡು ಅದು ಇದು ಮಾಡಬೇಕು ಅಂತ ಆಲೋಚನೆ ಮಾಡಿ ಮಾಡ್ತಿದ್ದೆ. ಆ್ಯಂಡ್ 1 ವಾರ ಆದಮೇಲೆ ಸರಿ ಹೋಗ್ಬೋದು. ಯೂಶ್ವಲಾಗಿ ಇದು ಪ್ಯಾರೆಂಟಿಂಗ್ ಥಿಂಗ್ ಅಷ್ಟೇ. ನನ್ನ ಮಗ ಬಂದು ಹೇಳ್ತಿದ್ದ, ನಾನು ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ, ಖುಷಿ ಆಗ್ತಿದೆ, 2 months ಆದಮೇಲೆ ಯೂನಿಫಾರ್ಮ್ ಹಾಕ್ತಿದ್ದೀನಿ ಅಂತ. ಬಿಕಾಸ್ ಆ ಎಕ್ಸೈಟ್ಮೆಂಟ್ ಯಾಕೆ ಅಂತಂದರೆ ಅದು ಹೊಸ ಯೂನಿಫಾರ್ಮ್ ಅದಕ್ಕೆ. ಸೊ ಅದು ಕಂಪಲ್ಸರಿ ಅವ್ರ ಸ್ಕೂಲಲ್ಲಿ ಎವ್ರಿ ಇಯರ್ ಹೊಸ ಯೂನಿಫಾರ್ಮ್ ತೊಗೋಬೇಕು, ಅಟ್ಲೀಸ್ಟ್ 1 pair. ಸೊ ತೊಗೊಂಡಿದ್ದೀರಿ. ಆ್ಯಂಡ್ ಅದು ಹಾಕ್ಕೊಂಡು ಅವ್ನು ಎಕ್ಸೈಟ್ ಆಗ್ತಿದ್ದ. ಸೊ ಅವನಿಗೆ ಓವರಾಲ್ ಎಲ್ಲನೂ ಹೊಸದೇ ತೊಗೊಂಡ್ರಿ, ಟೈ, ಬೆಲ್ಟ್ ಆ್ಯಂಡ್ ಸಾಕ್ಸ್, ಶೂ ಎಲ್ಲನೂ ಹೊಸದೇ ಆಯಿತು. ಬಿಕಾಸ್ ಅವನಿಗೆ ಶೂ ಲಾಸ್ಟ್ ಇಯರ್ ಲೈಕ್ ಆಫ್ ದಿ ಇಯರಲ್ಲಿ ನಾವು ಶೂ ತೊಗೊಂಡಿದ್ದೆ, ಅವನಿಗೆ ಚಿಕ್ಕದಾಯಿತು. ಸೊ ಅವನು ಲೈಕ್ ಎಕ್ಸಾಮ್ ಟೈಮಲ್ಲೆಲ್ಲ ಹೇಳ್ತಿದ್ದ, ನನಗೆ ಅದು ಶೂ ತುಂಬ ಚಿಕ್ಕದಾಯ್ತಮ್ಮ ಅಂತ ಹೇಳ್ತಿದ್ದ. ಬಟ್ ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ನೆಕ್ಸ್ಟ್ ಇಯರ್ ಚೇಂಜ್ ಮಾಡೋಣ ಅಂತ. ಬಟ್ ಇವಾಗ ಸಡನ್ನಾಗಿ ಹಾಕಕ್ಕೆ ಹೋದರೆ ಶೂ ಅವ್ನ ಕಾಲು ಒಳಗೆ ಹೋಗ್ತಾ ಇಲ್ಲ ಅದು. ಆವಾಗ ನಮಗೆ ಎಕ್ಸೈಟ್ ಆಯಿತು, ವಾವ್, ನನ್ನ ಮಗು ಕಾಲು ಎಷ್ಟು ದೊಡ್ಡದಾಯಿತು ಅಂತ. ಆ್ಯಂಡ್ ಹೋಗಿ ನೆನ್ನೆ ಶೂಸ್ ತೊಗೊಂಡು ಬಂದ್ರಿ. ಆ್ಯಂಡ್ ಬ್ಯಾಗ್ ಆ್ಯಂಡ್ ಲಂಚ್ ಬ್ಯಾಗು ಎರಡೂ ತೊಗೋಬೇಕು ಸ್ಕೂಲಲ್ಲಿ. ಬಟ್ ನಾವು ಈ ವರ್ಷ ಬೇಡ ಅಂದ್ಕೊಂಡ್ರಿ. ನೆಕ್ಸ್ಟ್ ಇಯರಿಂದ ಸ್ವಲ್ಪ ಡಿಸೈನ್ಸ್ ಚೇಂಜ್ ಆಗುತ್ತೆ ಆ್ಯಂಡ್ ಬ್ಯಾಗ್ ಸೈಜೂ ಚೇಂಜ್ ಆಗುತ್ತೆ. ಸೊ ರಿಸೆಪ್ಷನಲ್ಲಿ ಕೇಳೋವಾಗ ಅವ್ರು ಅಂದರು, ಮ್ಯಾಮ್ ನೆಕ್ಸ್ಟ್ ಇಯರೇ ನೀವು ತಗೊಳ್ಳಿ ಮ್ಯಾಮ್ ಅಂತ. ಬಟ್ ಬ್ಯಾಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಜಿಪ್ ಒಂದು ಸ್ವಲ್ಪ ಹಾಳಾಗಿತ್ತು, ಅದು ನಮ್ಮ ಹಸ್ಬೆಂಡ್ ರೆಡಿ ಮಾಡಿ ಕೊಟ್ಟರು. ಅದಕ್ಕೋಸ್ಕರ ಈ ವರ್ಷ ಹಾಗೆ ಸ್ವಲ್ಪ ಓಡಿಸೋಣ, ನೆಕ್ಸ್ಟ್ ಇಯರ್ ಹೊಸದು ತೊಗೊಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಆ್ಯಂಡ್ ಸೊ ಸುಮಾರು ಹೇಳಿದ್ದೀನಿ ಅನಿಸುತ್ತೆ ಈ ವಿಡಿಯೋದಲ್ಲಿ. ಸೊ ನೀವೇನಾದರೂ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡಲ್ಲ, ಇನ್ನೊಂದು ಚೂರಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅನಂತರ ಎಂಡ್ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ಆ್ಯಕ್ಚುಲಿ ವಿಡಿಯೋಸ್ ಅಂದರೆ ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ನನಗೆ ವ್ಯೂಸೇ ಬರ್ತಾಯಿಲ್ಲ. ಲೈಕ್ ವ್ಯೂಸ್ ಹಾಕಿದ ತಕ್ಷಣ 1-2 ವ್ಯೂಸ್ ಬರ್ತಿದೆ. ಅದಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು 7,000 5,000 ಅಷ್ಟಾದರೂ ಬರ್ತಿತ್ತು. ಇವಾಗ ಯಾಕಂತ ಗೊತ್ತಾಗಿಲ್ಲ. ಆಲ್ಮೋಸ್ಟ್ 1 ಮಂತಿಂದ ನನಗೆ ಶಾರ್ಟ್ಸ್ ಹಾಕಿದ ತಕ್ಷಣ ವ್ಯೂಸೇ ಇಲ್ಲ. ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ, ಆರ್ ಎಲ್ಸ್ ಏನಾದರೂ ಸೆಟ್ಟಿಂಗ್ಸಲ್ಲಿ ಪ್ರಾಬ್ಲಮ್ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಪಬ್ಲಿಕಲ್ಲಿ ಇಟ್ಟು ಎಲ್ಲ ಮಾಡಿ ಹಾಕ್ತಾಯಿದ್ದೀನಿ. ಬಟ್ ಯಾಕೆ ನನಗೆ ಯೂಟ್ಯೂಬಿಂದ ನನ್ನ ಶಾರ್ಟ್ಸ್ನ ಪುಷ್ ಮಾಡ್ತಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಸೊ ಲಾಂಗ್ ವಿಡಿಯೋಸ್ ಪರವಾಗಿಲ್ಲ, ಪ್ರಾಬ್ಲಮ್ ಏನಿಲ್ಲ. ವಿಡಿಯೋಸ್ ಪುಷ್ ಆಗ್ತಿದೆ ಆ್ಯಂಡ್ ವ್ಯೂಸ್ ಚೆನ್ನಾಗಿ ಬರ್ತಿದೆ.
ಬಟ್ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಟು ಬಿ ಹಾನೆಸ್ಟ್. ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ. ಪ್ಲೀಸ್ ಆದಷ್ಟು ನನ್ನ ವೀಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಅದಷ್ಟು ಈಸಿ ಅಲ್ಲ. ಲೈಕ್ ಹ್ಯಾಂಡ್ಲಿಂಗ್ ವಿತ್ ದ ಫ್ಯಾಮಿಲಿ, ಸೊ ವಿಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಆ್ಯಂಡ್ ಇದೆಲ್ಲ ಮಾಡೋದಕ್ಕೂ ಸುಮಾರು ಟೈಮ್ ತೊಗೊಳತ್ತೆ. ಹೋಲ್ ಡೇ ನಾವು ಇದರಲ್ಲಿ ಬ್ಯುಸಿಯಾಗಿರ್ತೀರಿ, ಮನೇಲಿ ಕೆಲಸ ಮಾಡಿಕೊಂಡು ಮಗು ನೋಡಿಕೊಂಡು. ಸೊ ಈ ರೀತಿ ಇರುತ್ತೆ. ಬಟ್ ಸ್ವಲ್ಪ ಜನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ಚೆನ್ನಾಗಿ ನೋಡ್ತಿದ್ದೀರಾ. ಬಟ್ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಸ್ಟಾರ್ಟಿಂಗ್ ಅಲ್ವಾ, ಸೊ ಸಬ್ಸ್ಕ್ರೈಬರ್ಸ್ ಇದ್ದರೆ ನನಗೂ ಒಂದು ಸ್ವಲ್ಪ ಹೇಗೆ ಹೇಳೋದು ಪುಷ್ ಆಗುತ್ತೆ. ಲೈಕ್ ಯೂಟ್ಯೂಬಿಂದ ಒಳ್ಳೆ ಪುಷ್ ಬರುತ್ತೆ, ಇನ್ನೂ ಒಂದು ಅಷ್ಟು ಜನಕ್ಕೆ ಹೋಗುತ್ತೆ ನನ್ನ ವೀಡಿಯೋಸ್. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಸೊ ಸ್ವಲ್ಪ ಜನ ಏನಾಗ್ತಾರೆ, ಓಲ್ಡ್ ಯೂಟ್ಯೂಬರ್ಸ್ಗೆಲ್ಲ ಲೈಕ್ ಲ್ಯಾಕ್ಸ್ ಟುಗೆದರ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅಫ್ಕೋರ್ಸ್ ಅವ್ರಿಗೇನು ನೋಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರ ಸಬ್ಸ್ಕ್ರೈಬರ್ಸೇ ನೋಡ್ತಾರೆ. ಅದರಲ್ಲಿ ಒಂದು 50% ನೋಡಿದ್ರು ಸಹ ಸಾಕು ಅವ್ರಿಗೆ. ಬಟ್ ನಮ್ಮಂಥ ಲೈಕ್ ಬಿಗಿನರ್ ಯೂಟ್ಯೂಬರ್ಸ್ಗೆಲ್ಲ ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳೋದು ಕಾಮನ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೆಲ್ಲ ಹೇಳ್ಕೊಂಡು. ಬಟ್ ಅದೊಂದು ಸ್ವಲ್ಪ ಹೇಗೆ ಅಂತಂದರೆ ಕೇಳ್ಕೊಳೋದು ತುಂಬ ಒಂಥರ ಹೇಗೆ ಹೇಳೋದು, ಎಂಬಾರಸ್ ಫೀಲ್ ಆಗುತ್ತೆ ನನಗೆ. ಬಟ್ ಕೇಳ್ಕೊಂಡ್ರೇ ಯಾವುದೇ ಕೆಲಸ ಆಗೋದಲ್ವಾ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋಸಲ್ಲಿ ಯಾವ ವೀಡಿಯೋಸಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದೇ ಇಲ್ಲ. ಸೊ ಆದಷ್ಟು ನನ್ನ ವೀಡಿಯೋಸ್ ನೋಡಿದ್ಮೇಲೆ ನಿಮಗೆ ಒಂಚೂರು ಐಡಿಯಾ ಬರ್ಬೋದು ಚೆನ್ನಾಗಿದೆ ಅಂತ ಅನಿಸಿದ್ಮೇಲೆ ಅಷ್ಟು ನಾನು ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾ ಬರ್ತೀನಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ ಅಂತ. ಸೊ ಹೋಪ್ ನಿಮಗೆ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಹೇಗಿದೆ ಅಂತ ಕಮೆಂಟಲ್ಲಿಗೂ ಸಹ ತಿಳಿಸಿ, ನನಗೆ ಖುಷಿ ಆಗುತ್ತೆ. ಸೊ ನಾನು ಚೆನ್ನಾಗಿ ಮಾಡ್ತಿದ್ದೀನಾ ಇಲ್ವಾ ಅಂತಂದ್ಬಿಟ್ಟು. ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ. ಟೇಕ್ ಕೇರ್. ಮೀಟ್ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. Bye-bye.